ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜೈ ಕರ್ನಾಟಕ ರವಿ. ಇವತ್ತು ಎಲ್ಲಿಗಪ್ಪ ಪಯಣ ಅಂತ ಹೇಳಿದ್ರೆ ತುಂಬ ಲಾಂಗ್ ಜರ್ನಿ ಸ್ನೇಹಿತರೆ ಇದು. ನಿಮ್ಮನ್ನು ಜೊತೆ ಕರ್ಕೊಂಡು ಹೋಗ್ತೀನಿ. ದಯವಿಟ್ಟು ಈ ಲಾಂಗ್ ಜರ್ನಿಲಿ ಸಪೋರ್ಟ್ ಆಗಿರಿ. ಏನಪ್ಪ ಅಂತ ಹೇಳಿದ್ರೆ ನಮ್ಮ ವೆಂಕಟೇಶ್ ನಿಮ್ಗೆಲ್ಲರೂ ಗೊತ್ತಿರಬೇಕು, ಚಿರಪರಿಚಿತ. ಒಂದು ಮಿಕ್ಸಿ ವಿಡಿಯೋ ಮಾಡಿದ್ವಿ, ವೈರಲ್ ಆಗಿತ್ತು, ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಯಾವುದು ಹೇಳಿ, ಮಿಕ್ಸಿ ತೊಳೆಯುವ ಒಂದು ವಿಡಿಯೋ. ತೊಳ್ಕೊ ಬಂದಿರ್ತಾರೆ, ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ವಿ. ಸಿಕ್ಕಾಪಟ್ಟೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಆಗಿತ್ತು. ಆ ವೆಂಕಟೇಶ್ ಅವ್ರದ್ದು ಇವತ್ತು ಮದುವೆ ಇದೆ ಸ್ನೇಹಿತರೆ, ನಾಳೆ ನಡೀತು. ಅದಕ್ಕೋಸ್ಕರನೇ ನಾವು ಶುಕ್ರವಾರ ನೈಟೇನೆ ಹೋಗ್ತಾ ಇದ್ದೀವಿ. ಹೇಗಿರುತ್ತೆ ಏನು ಎತ್ತ ಅಂತ ಈ ಮದುವೆ ಪೂರ್ತಿ ಜರ್ನಿ ನಿಮಗೆ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋ ಮುಗಿಯೋವರೆಗೂ, ಕೊನೆಯವರೆಗೂ ನೋಡಿ. ಇದು ಪಾರ್ಟ್ 1, ಪಾರ್ಟ್ 2 ಬರುತ್ತೆ. ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಏನೋ ಒಂದು ಕಮೆಂಟಾರು ಮಾಡಿ ಸ್ನೇಹಿತರೆ. ಸಪೋರ್ಟ್ ಮಾಡಿ ಈ ಚಿಕ್ಕ ಹುಡುಗನಿಗೆ, ಕನ್ನಡಿಗನಿಗೆ. ಓಕೆನಾ? ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೇಗಿರುತ್ತೆ ಜರ್ನಿ ಅಂತ ದಯವಿಟ್ಟು ಈ ಕೊನೆಯವರೆಗೂ ಈ ವಿಡಿಯೋನ ನೋಡಿ. ಅಂತೂ ಇಂತೂ ಹುಡುಗನ ಮನೆಗೆ ಬಂದ್ವಿ ಸ್ನೇಹಿತರೆ. ನಮ್ಮ ಸ್ನೇಹಿತ ವೆಂಕಟೇಶ್ ಅವ್ರ ಮನೆ ಇದು. ಚಪ್ರ ಎಲ್ಲ ಆಗಿ ಶೃಂಗಾರ ಆಗಿದೆ. ಇವಾಗ ಎದೋಳಿಸಿದ್ವಿ ನಾವು. ಜಾಸ್ತಿ ನಿದ್ದೆ ಮಾಡ್ಬಿಟ್ಟವ್ರೆ ಪಾಪ. ನನ್ನ ಮಕ್ಳು ಬಂದ್ರೆ ಎದುರೋಳ್ಸ್ಬಿಟ್ಟು ಆಟ ಆಡ್ತಾ ಇದ್ದೀರಾ ಅಂತ ಬೈಕ್ ನಾನು. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಈ ನೀರು ಹಿಡಿಯಕ್ಕೆ ಅಷ್ಟೊಳಗಡೆ ಇಳಿಬೇಕಾ? ನೋಡಿ ಸ್ನೇಹಿತರೆ, ಸವಿ ನೆನಪು. ನಾವು ಹಿಂಗೆ ಇಳಿತಿದ್ವಿ 30 ವರ್ಷದ ಹಿಂದೆ. ಫ್ರೆಂಡ್ ನೋಡಿ, ಫ್ರೆಂಡ್ 30 ವರ್ಷ ಹಿಂದೆ ನಾವು ಹುಟ್ಟಿರಲ್ಲ ಫ್ರೆಂಡ್ಸ್. ನಾವು ಹುಟ್ಟಿದೆ, ನಾನು ಹುಟ್ಟಿರಲ್ಲ ಅಂತ ಹೇಳಿದ್ವಿ ಫ್ರೆಂಡ್ಸ್. ಅವ್ರು ಹೇಳಿದ್ರು ಇದು ಗ್ರಾಮ ಪಂಚಾಯತಿಗೆ ಅರ್ಜಿ ಹಾಕಿದ್ದ ಒಬ್ಬ ನಮ್ಮ ಮಂಡ್ಯದಲ್ಲೇನವ. ನನಗೆ ನಮ್ಮ ಊರಲ್ಲಿ ಹುಡುಗರವ್ರೆ 30 ವರ್ಷದ ಮೇಲಾಗಿರೋರು, ನಮಗೆ ಮಠಕ್ಕೆ ಜಾಗ ಕೊಡಿ, ಮಠ ಕಟ್ಟಬೇಕು, ದೇವ್ರ ಸತ್ವಲ್ಲ. ಸ್ನೇಹಿತರೆ ಬೇವಿನ ಕಡ್ಡಿ ಸಿಕ್ಬಿಡೈತೆ. ಸಿಕ್ಕಾಬಟ್ಟೆ ಉಜ್ಜಾಗ್ತಾ ಇದ್ದೀನಿ ಬೆಳಗಾಗಿ ಹೋಗ್ಬಿಡ್ಲಿ ಅಂತ. ಸ್ನೇಹಿತರೆ ತುಳಿಯಕ್ಕೆ ಕೆರೆಗೆ ಬಂದಿದೀವಿ. ಅಲ್ಲ, ಅಲ್ಲುಜ್ಜೆ ಕೆರೆ ಬಂದಿದೀವಿ. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಟಿ ಈಗ ಸೂರ್ಯಾಸ್ತ ಆದ್ರೆ ಒಳ್ಳೆ ಫೋಟೋ ಸಿಗುತ್ತೆ. ಸ್ನೇಹಿತರೆ ಮದುವೆಗೆ ಅಂತ ಹೋಗ್ಬಿಟ್ಟು ಮೂಳೆ ಏನು ಅಗಿತಾ ಇದ್ದಾರೆ ಅಂತ ಅನ್ಕೊಂಡ್ಬಿಟ್ಟಿದ್ರೆ, ಬೀಗ್ರೂಟ್ ಈಗಲೇ ಹಾಕ್ಬಿಡ್ತು ಅಂತ ಅಷ್ಟೊಂದು ತಲೆ ಕೆಡ್ಸ್ಕೊಬೇಡಿ. ಅವ್ರ ಕಡೆ ಸಂಪ್ರದಾಯ ಅಂತೆ. ನಿಮ್ಗೇನಾಗ ಗೊತ್ತಿದ್ರೆ ಕಮೆಂಟ್ ಮಾಡಿ. ಎಷ್ಟಾಯ್ತು? ಅಲ್ಲ, ಲೋ ಬಜೆಟ್ ಮದುವೆ ತಾನೆ, ಬಾಡಿಗೆ ತಗೊಬೇಕಾಯ್ತು. 250 ರೂಪಾಯಿ. ನೆಕ್ಸ್ಟ್ ಬಾಡಿಗೆ ಕೊಡೋಣ ಅಂತ ಹೊಲ್ಸ್ಬಿಟ್ಟೆ. ನೀನ್ ಬೇಕಾದ್ರೆ ಕೊಟ್ಟರು ಕೊಡ್ತೀಯ ಗುರು ನೀನು. ಹಂಗಾಗಿ ಈಗ ಅದು ಎಲ್ಲ ಒಂದು ಕಟ್ ಆಫ್ ಆಯ್ತಲ್ಲ, ಸುಮ್ಮನೆ ಮದುವೆ ಆಗಿರೋ ಅಂಕಲ್. ಇಷ್ಟ ಮಾಡ. ನಾಳೆ ಮದುವೆ ಆದ್ಮೇಲೆ ಹತ್ರ ಬಾ. ಮದುವೆ ಆದ್ಮೇಲೆ ನಿಮ್ಮ ಹತ್ರ ಬರೋದು. ಅಲ್ಲ, ಎಲ್ಲ ಚೆನ್ನಾಗಿದ್ದಲ್ಲ, ಏನಾಯ್ತು ನಿನ್ಗೆ? ಸತೀಶ ಚೆನ್ನಾಗಿದ್ದಲ್ಲ ನೀನು. ಸ್ನೇಹಿತರೆ ನೈಟೆಲ್ಲ ಫುಲ್ಲು ಜರ್ನಿ, ನಿದ್ದೆ ಇಲ್ಲ. ಅದಕ್ಕೆ ನಿದ್ದೆ ಮಾಡೋಣ ಅಂತ ರೂಮಿಗೆ ಬಂದಿದ್ದೀವಿ. ನಿದ್ದೆ ಮಾಡಿಬಿಟ್ಟು ನಿಮ್ಗೆ ಆಮೇಲೆ ಸಿಗ್ತೀವಿ. ಈಗ ಸ್ನೇಹಿತರೆ ಆಯಿತು, ಸ್ವಲ್ಪ ನಿದ್ದೆ ಮಾಡಿಕೊಂಡು ಸ್ವಲ್ಪ ಫ್ರೆಶ್ ಅಪ್ ಆಗ್ಬಿಟ್ಟು ಹುಡುಗನ ಮನೆ ಕಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ. ನೋಡಿ ಸ್ನೇಹಿತರೆ, ನಮ್ಮ ಸತೀಶ್ ಅವರು ಶೂ ಯಾವ ಥರ ವಾಶ್ ಮಾಡ್ಕೋತಾರಲ್ಲ, ಚಪ್ಪಲಿನ ಕಾಡ್ಪರೆ ಒಳ ಸಾಕಿದ್ಯಲ್ಲ ಮಗ. ಒಂದೂ ಇಲ್ಲ, ಬೆಳಿದ ನಂತರನೇ ಅವೆಲ್ಲ ಎಲ್ಲ ಯಾಕೋ ನಮ್ಮ ಇಷ್ಟ. ನಿಮ್ಗೆ ಯಾಕೆ ಬೇಕದು? ಚಿಕ್ಕ ಮುಚ್ಕೊಂಡು ಹೋಗಲ್ಲ. ಹೋಗ್ಲಿ ಬಿಡಪ್ಪ, ಗುರಾಯಿಸ್ಬೇಡ. ರೆಡಿ ಆಗ್ಬೇಕೀಗ, ಅದು ಮತ್ತೆ ಗ್ಲಾಮರ್ ಹೊರಟೋಗ್ಬಿಡುತ್ತೆ ಅಂತ. ಯಾರು ಹೇಳಿದ್ರು ರೆಡಿ ಆದ್ರೆ ಗ್ಲಾಮರ್ ಹೋಯ್ತದೆ ಅಂತ? ಹಾಯ್, ಆರಾಮ? ಬನ್ನಿ. ಯಾವ ಬಂದ್ರಿ? ಈಗ ಬಂದವರೆಲ್ಲ ಏ ಇಲ್ಲಮ್ಮ, ವಿಡಿಯೋ ಅಲ್ಲಮ್ಮ ಇದು. ಮೈಕ್ ಮಾತಾಡು. ಮೈಕ್ ಕ್ಯಾಮ್ರಾನೇ ಕಾಣ. ಕ್ಯಾಮ್ರಾ ಗೊತ್ತಪ್ಪ ನಿಮಗೂ ಗೊತ್ತಾ? ರೆಡಿ ಆಯ್ತು.
ಹಾಕ್ತೀನಿ ಮೊಬೈಲ್ ತೆಗೀರಿ. ನೋಡಿ ಸ್ನೇಹಿತರೆ ಎಷ್ಟು ಅಂದವಾಗ ಬಿಡ್ಸ್ಕೊಂಡಿದ್ದಾರೆ. ಹೆಣ್ಮಗ ಬಿಡ್ಸ್ಕೊಂಡು ಯಾರು ಬಿಡಿಸಿದ್ದು ಅದು ತೋರಿಸು ಆಕ ಇನ್ನುವೆ ಇದು ತೋರಿಸ್ಬೇಕಾ? ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಮ್ಮ ಮದುವೆ ಗಂಡದು ಎಷ್ಟು ಚೆನ್ನಾಗಿ ಬಿಡ್ಸವ್ರೆ ರಂಗೋಲಿನ ಅಲ್ಲ ಅಥವಾ ಮೆಹಂದಿ ಇನ್ನೂ ಒಂದು ಕಡೆ ಐತೆ. ಎಲ್ಲಿ? ಇಲ್ಲಿ. ಓ, ಹಿಂದಗಡೆ ದೊಡ್ಡದಾಗಿ ಬಿಡಿಸಿರ್ತಾರೆ. ಇದೇ ಇರುತ್ತೆ ನಿಂಬೆಹಣ್ಣಲ್ಲಿ ಯಾವುದು ಕೆಟ್ಟ ದೃಷ್ಟಿಗಳು, ದೇವದ ಕಾಟ, ಇದು ಭೂತದ ಕಾಟ ಎಲ್ಲ ಇರಬಾರ್ದು ಅಂತ, ಯಾವ ಹತ್ರ ಬರಬಾರ್ದು. ಹತ್ರ ಅದು ಇಷ್ಟೊಂದು ಹತ್ರ ಐತೆ ಅಲ್ಲ. ಆದ್ರೆ ನೋಡಿ ನಿಂಬೆಹಣ್ಣು ಹಿಡ್ಕೊಂಡಾಗ ಎಷ್ಟು ದೂರ ನಿಂತೈತೆ ಅಲ್ಲ. ಇವ್ರು ಹಿಂಗೊಂಟೈತೆ ಅದು. ಸ್ನೇಹಿತರೆ, ಗಂಡು ರೆಡಿ ಆಗ್ತಾ ಇದೆ. ಕಾರ್ನ ರೆಡಿ ಮಾಡ್ತಾ ಇದ್ದೀವಿ. ಇದಾದಮೇಲೆ ಅವರು ಗಂಡನ್ನು ಚೌಟ್ರಿ ಹತ್ರ ಬಿಟ್ಬಿಟ್ಟು ತೋರಿಸೋಣ ಬನ್ನಿ. ನೋಡಿ ಎಲ್ಲ ರೆಡಿ ಆಗಿದ್ದಾರೆ. ಆಯ್ತು ಸರ್, 100% ಬರ್ತೀರಾ? ಈ ಕಡೆ ನೋಡಿ ಬ್ಯಾಂಡ್ ಈ ಥರ ಇರುತ್ತೆ. ನಮ್ಮದು ವಾಲ್ಗ ಇರುತ್ತಲ್ಲ, ಇಲ್ಲಿ ಇದು ಫೇಮಸ್ ಇವ್ರ ಕಡೆ ಶಾಸ್ತ್ರದಲ್ಲಿ ಈ ಥರ. ಈ ಕಡೆ ನನ್ನ ಪ್ರಕಾರ ಅವರು ವಾಲ್ಗ ನಮ್ಮದೆಲ್ಲ ಬರುತ್ತಲ್ಲ ಆ ಥರ ಯಾರು ಯೂಸ್ ಮಾಡಲ್ಲ. ಇದು ಕೊಟ್ಟೂರು, ವಿಜಯನಗರ ಜಿಲ್ಲೆ ಬರುತ್ತಲ್ಲ ಅಲ್ಲಿ ಬರುತ್ತೆ. ಬರೀ ತಾಳಿ ಕಟ್ಟೋಕ್ಕೂ ಸಾಂಗೇನೆ ಇದೇ ಪಿಟ್ಟು ಉಟ್ಕೊಂಡೆ ಜೋರಾಗಿ ಬಾರಿಸೋದು ಅಷ್ಟೇ. ತಾಳಿ ಕಟ್ಟೋಕೆ ನಿಮಗೆ ಬೆಳಗ್ಗೆ ತೋರಿಸ್ತೀನಿ ನೋಡಿ. ಈಗ ಹುಡುಗನ ಮನೆ ಕಡೆಯವರು ಬಂದಿದ್ದಾರೆ. ಇಲ್ಲಿಂದ ದೇವಸ್ಥಾನಕ್ಕೆ ಹೋಗಿದ್ದೀವಿ ನಾವು. ಇದು ಬಂದೆ ಕೊಟ್ಟೂರೇಶ್ವರ ದೇವಸ್ಥಾನ. ನಿಮ್ಗೆ ಆಲ್ರೆಡಿ ಹೇಳಿದ್ನಲ್ಲ, ಲಕ್ಷಾಂತರ ಜನ ಸೇರಿ ವಿಜೃಂಭಣೆಯಿಂದ ಮಾಡೋಂಥ ಇದು. ನನ್ನ ಪ್ರಕಾರ ಲಕ್ಷ ಅಲ್ಲ, ಕೋಟಿ ಜನ ಅಂತ ಅಂದ್ಕೊತೀನಿ. ಸಿಕ್ಕಾಬಟ್ಟೆ ನಿಮ್ಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ಬಂದಿರಬೇಕಿದೆ. ಕೊಟ್ಟೂರೇಶ್ವರ ಸ್ವಾಮಿ ದೇವಸ್ಥಾನ ಸಿಕ್ಕಾಬಟ್ಟೆ ಫೇಮಸ್ ದೇವಸ್ಥಾನ ಇದೆ. ಇಲ್ಲಿ ಚೌಟ್ರಿ ಇಲ್ಲೇ ನಿಯರ್ ಬೈ ಇರೋದು. ಇಲ್ಲಿ ದೇವಸ್ಥಾನದಲ್ಲಿ ಏನೋ ಶಾಸ್ತ್ರ ಇದೆ ಅಂತ ಇಲ್ಲಿ ಮುಗಿಸ್ಕೊಂಡು ಸ್ನೇಹಿತರೆ ನಾನು ಬಂದಿದ್ದೀನಿ ಕೊಟ್ಟೂರೇಶ್ವರ ದೇವಸ್ಥಾನಕ್ಕೆ. ಕೊಟ್ಟೂರು ಮನೆ ತುಂಬ ಜೋರಾಗಿ ವಿಜೃಂಭಣೆಯಿಂದ ನಡೀತಲ್ಲ ಜಾತ್ರಾ ಮಹೋತ್ಸವ, ಆ ದೇವಸ್ಥಾನ ಇದು. ಏನು ಐನೂರು ಇಲ್ವಲ್ಲ ಹಂಗೆ ಓಹೋ. ನಮ್ಮ ಸ್ಟಾರ್ ಚೇಂಜ್ ಆಗ್ಬೋದು. ನಮ್ಮ ಕಿರಣ್ ಅವ್ರು ಕಟ್ತಾ ಇದ್ದಾರೆ. ಯಾವ ಥರ ಸ್ಟಾರ್ ಚೇಂಜ್ ಆಗುತ್ತೋ ಗೊತ್ತಿಲ್ಲ. ಅದಕ್ಕೆ ಸ್ನೇಹಿತರೆ ಪಡ್ಕೊತಾ ಇರೋದು, ಮೊದಲು ಹೆಣ್ಣು ಕೊಡ್ರು, ನಮ್ಮ ಹುಡುಗರಿಗೆ ಹೆಣ್ಣು ಕೊಡ್ರು ಅಂತ. ಇಲ್ಲಾಂದರೆ ಗಂಡಸರು ಮದುವೆ ಆಗ್ಬಿಡ್ತಾರೆ ಸ್ವಲ್ಪ ದಿನ ಅಷ್ಟೇ. ಎರಡು ಕೊಟ್ಬಿಟ್ಟವ್ರೆ ಕಿರಣಿಗೆ, 2 ಕೊಟ್ಬಿಟ್ಟವ್ರೆ. ಸ್ನೇಹಿತರೆ, ಈ ಸೈಡ್ ಏನು ಫೇಮಸ್ ಹೇಳಿ? ಮಿರ್ಚಿ ಮಂಡಕ್ಕಿ ಕೊಡ್ತವ್ರೆ. ಇದು ಬಂದು ಸ್ನ್ಯಾಕ್ಸ್ ಅಂತೆ. ಕಾಫಿನೂ ಕೊಡ್ತಾರಂತೆ. ಲೋಟ ಬೇರೆ ಇಕ್ತವ್ರೆ. ಏನು ಎಣ್ಣೆ ಕೊಟ್ಟಾರೋ ಗೊತ್ತಿಲ್ಲ, ನೋಡೋಣ ಬನ್ನಿ. ನೋಡಿ ಸ್ನೇಹಿತರೆ, ಈ ಕಡೆ ಮಂಡಕ್ಕಿ ಕೊಡ್ತಾರೆ ಊಟಕ್ಕೆ. ಸ್ನ್ಯಾಕ್ಸ್ ಇದು. ಇದು ಎಣ್ಣೆ. ಇದು ಎಣ್ಣೆನ ನೀರಾ? ಈಗಲೇ ಹಿಂಗೆ ನಾವು ಮುಂದೆ ಹೆಂಗೆ? ಈಗಲೇ ಹಿಂಗೆ ಮುಂದೆ ಹೆಂಗೆ ನೀನು? ಈಗ್ಲೇನೆ ಅಲ್ಲ ಗುರು, ನಮ್ನ ಈಗಲೇ ಮರ್ತ್ಬಿಟ್ಟು ಒಂಟಿ ಮಾಡ್ಬಿಟ್ಟೆ ನಮ್ಮನ್ನ. ಮದುವೆ ಆದ್ಮೇಲೆ ನಮ್ಮ ಕತೆ ಹೆಂಗೆ? ಸತೀಶ ಬೇರೆ ನನ್ನ ಜೊತೆ ಮಲಿಕೊಂತ ನಾನು. ಅವನೆಲ್ಲ ಹೋಗ್ಬೇಕು. ಅವ್ರು ಕೆಳಗಡೆ ಟೀ ಕೊಡ್ತಾರ ಅವರು. ಏನು ಸಮಾಚಾರ? ಈಗಲೇ ಜೋರಾಗಿ ಡಿಸ್ಕಷನ್ ನಡೀತೈತೆ ಬೈ. ಅವರಜ್ಜಿನ ಇರಲಿ ಬೇಕು. ಹೌದು. ಸ್ನೇಹಿತರೆ, ಚೌಟ್ರಿಯಿಂದ ಸಿಂಪಲ್ ಆಗಿ ರಿಸೆಪ್ಷನ್ ಇತ್ತು. ಬೆಳಗ್ಗೆ ಮೈನ್ ಇರೋದು. ಇವಾಗ ರೂಮ್ಗೆ ಹೋಗೋಣ ಅಂತ ಹೋಗ್ತಾ ಇರ್ಬೇಕಾದ್ರೆ ನಾಟಕ ಕಾಣಿಸ್ತು.
ಸೂಪರ್ ಆಗಿರುತ್ತಂತೆ ನಾಟಕ. ತುಂಬ ಜನ ಹೇಳ್ತಾ ಇದ್ದಾರೆ. ನಮ್ಮ ರೂಮ್ ಮಾಡಿದ್ವಲ್ಲ ಅಲ್ಲಿ ಒಬ್ರು ಅವರು ಹೇಳ್ತಿದ್ರು ಅಣ್ಣ ಹೋಗ್ತೀನಿ ನಾನು ಅಂತ. 150 ರೂಪಾಯಿ ಟಿಕೆಟು, ಬನ್ನಿ ಹೋಗೋಣ ಹೇಗಿರುತ್ತೆ ಅಂತ. ನೋಡ್ಕೊಂಡು ಬಂದ್ ಇಲ್ಲಿ ನಾಟಕ ನೋಡ್ರಿ. ಪೂರಾ ನಾಟಕ ಯೂಟ್ಯೂಬ್ನಾಗ ಸಿಗುತ್ತದ ನೋಡ್ರಿ. ಜೇವರ್ಗಿ ರಾಜಣ್ಣ ಡ್ರಾಮಾ ಚಾನಲ್ದಾಗ, ಜೇವರ್ಗಿ ರಾಜಣ್ಣ ಡ್ರಾಮಾ ಚಾನಲ್ದಾಗ ಮುತ್ತಿನಂತ ಅತ್ತಿಗೆ ಎಲ್ಲಾ ನಾಟಕ ಸಿಗ್ತಾವ್ರಿ. ಫುಲ್ ಗ್ಯಾರಂಟಿ ನಾಟಕ. ಮುತ್ತಿನಂತ ಅತ್ತಿಗೆ, ಮುತ್ತಿನಂತ ಅತ್ತಿಗೆ, ಮುತ್ತಿನಂತ ಅತ್ತಿಗೆ, ಪವರ್ಫುಲ್ ನಾಟಕ, ಸೂಪರ್ ಹಿಟ್ ನಾಟಕ ಮುತ್ತಿನಂತ ಅತ್ತಿಗೆ. ಜೇವರ್ಗಿ ರಾಜಣ್ಣ ಬರೆದಂತ ನಾಟಕ ಮುತ್ತಿನಂತ ಅತ್ತಿಗೆ. ಸ್ನೇಹಿತರೆ, ಜನಗಳು ಮಾತ್ರ ಸಿಕ್ಕಾಪಟ್ಟೆ ಇದ್ದಾರೆ. ಫುಲ್ ಫಿಲ್ ಆಗ್ತಿದೆಯಂತೆ. ಅಷ್ಟು ತುಂಬ ಚೆನ್ನಾಗಿದೆ ಈ ನಾಟಕ, ಬನ್ನಿ ನೋಡಿ ಅಂತ ಹಿಂಸೆ ಕೊಟ್ಟರು. ಆ ಉದ್ದೇಶಕ್ಕೆ ನಾವು ಒಂದು 3-4 ಜನ ಹೋಗ್ತಾ ಇದ್ದೀವಿ ಸ್ನೇಹಿತರೆ, ಫ್ರೆಂಡ್ಸು. ಈ ಮಿಕ್ತವರೆಲ್ಲ ಅಲ್ಲೇ ಮಲಿಕಳಕ್ಕೆ ಹೋಗಿದ್ದಾರೆ. ಪಾಪ ನಿದ್ದೆಗೆಟ್ಟಿದ್ದಾರಲ್ವ, ನೈಟೆಲ್ಲ ಡ್ರೈವಿಂಗ್ ಮಾಡಿ ಆಗಿಲ್ಲ, ಅದಕ್ಕೆ ಅವ್ರು ಮಲಿಕಳಕ್ಕೆ ಹೋದ್ರು. ನಾವು ನಾಟಕ ನೋಡೋಕೆ ಹೋಗ್ತಾ ಇದ್ದೀವಿ. ಈ ನಾಟಕದ ಡೀಟೇಲ್ನ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಪಾರ್ಟ್ 2 ಅಲ್ಲಿ ವಿಡಿಯೋ ಲಾಂಗ್ ಆಗುತ್ತೆ. ಆ ಉದ್ದೇಶಕ್ಕೋಸ್ಕರ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ದಯವಿಟ್ಟು ಅದನ್ನು ನೋಡಿ, ಇದನ್ನು ನೋಡಿ ಸಪೋರ್ಟ್ ಮಾಡಿ. ಎಲ್ರಿಗೂ ಬಾಯ್ 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 ಸ್ನೇಹಿತರೆ. ಹಂಗೆ ಫಸ್ಟ್ ಟೈಮ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ಲೈಕ್ ಕಮೆಂಟ್ ಮಾಡಿ.